6-7 ತಿಂಗಳಾಗಿದೆ ಅಷ್ಟೇ. ಬಿಜೆಪಿ ಬಿಟ್ಟೆ ಅನ್ನೋದಕ್ಕೆ ಎಲ್ಲಾದರೂ ಒಂದು ರೀತಿಯಲ್ಲಿ ಪಶ್ಚಾತ್ತಾಪ ಆಯ್ತಾ, ಅಥವಾ ನಿಮ್ಮನ್ನು ಕಳ್ಕೊಂಡ್ವಿ ಅನ್ನೋ ಪಶ್ಚಾತ್ತಾಪ ಬಿಜೆಪಿಗರಿಗೆ ಆಗ್ತಿದೆ ಅಂತ ನಿಮ್ಗೆ ಅನಿಸ್ತು? ನೋಡಿ, ನಾನು ಏನೋ ಒಂದು ರಾಜಕೀಯ ನಿರ್ಧಾರ ಕೈಗೊಂಡೆ. ಅದಕ್ಕೆ ನಾನು ಆ ಸಂದರ್ಭದಲ್ಲಿ ಕಾಂಗ್ರೆಸ್ ಪಾರ್ಟಿ ಸೇರಿದಾಗ ನಾನೇ ಬಿಟ್ಟು ಹೋಗಿದ್ದಲ್ಲ, ಪಾರ್ಟಿಯಿಂದ ಹೊರಗೆ ಹೋಗುವಂಥ ವ್ಯವಸ್ಥೆ ಮಾಡಿದರು. ಹೀಗಾಗಿ ಯಾವ ರೀತಿ ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ತಂದರು, ಒಂದು ಗೌರವಕ್ಕೆ ಧಕ್ಕೆ ತಂದರು, 30-40 ವರ್ಷ ರಾಜಕಾರಣ ಮಾಡಿದಂಥ ಸೀನಿಯರ್ ಇವ್ರ ಲೀಡರ್ನ. ಹೀಗಾಗಿ ಅಲ್ಲಿಂದ ಬಿಟ್ಟು ಕಾಂಗ್ರೆಸ್ ಪಾರ್ಟಿಗೆ ಜಾಯ್ನ್ ಆಗಿದ್ದಕ್ಕೆ ನನಗೆ ಯಾವುದೇ ಪಶ್ಚಾತ್ತಾಪ ಇಲ್ಲ. ಆದರೆ ಇವತ್ತು ಬಿ ಜೆ ಪಿ ಲೀಡರ್ಸ್, ನಾನು ಬೇರೆ ಬೇರೆ ತಾಲೂಕು ಜಿಲ್ಲೆಗೆ ಪ್ರವಾಸ ಮಾಡಿದಾಗ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ IBL ಬಂದು ಬಿಟ್ಟಾಗ್ತಾರೆ ಕೆಲವು XMLಗಳು, ಮತ್ತು ಬೇರೆ ಬೇರೆ ಅಕೇಷನ್ದಲ್ಲಿ ಅಸೆಂಬ್ಲಿ ನಡೆದಾಗ, ವಿಧಾನ ಪರಿಷತ್ ನಡೆದಾಗ MLAಗಳು ಬಿಟ್ಟಾಗ್ತಾರೆ ಬಿ ಜೆ ಪಿಯವರು. ಎಲ್ಲರೂ ಅಂತಾರೆ, ಇಲ್ಲ ನೀವು ಇರಬೇಕಾಗಿತ್ತು ನಮ್ಮ ಪಾರ್ಟಿಯೊಳಗೆ, ನಾವು ನಿಮ್ಮನ್ನು ಕಳ್ಕೊಂಡು ನಮಗೆ ಬಿಜೆಪಿಗೆ ಪಶ್ಚಾತ್ತಾಪ ಇದೆ. ಅಂದರೆ ನೋಡಿ, ಅದು ಅವರು ಹೇಳಬೇಕು, ಯಾಕಂದ್ರೆ ನಾನು ಹೇಳಲಿಕ್ಕೆ ಇರಲಿಲ್ಲ. ಆದರೆ ಕಾರ್ಯಕರ್ತರು ಮತ್ತು ಪ್ರಮುಖ ಲೀಡರ್ಸು ಅದನ್ನು ಎಕ್ಸ್ಪ್ರೆಸ್ ಮಾಡ್ತಾಯಿದ್ದಾರೆ. ನನ್ನ ಪರ್ಸನಲಿ ಸಿಕ್ಕಾಗ ಸರಿಯಾಗಿ ಪಬ್ಲಿಕ್ ಒಳಗೆ ಡಿಬೇಟ್ ಆಗ್ತಾಯಿದೆ. ಜಗದೀಶ್ ಶೆಟ್ಟರ್ ನೀವು ಅನ್ಯಾಯ ಮಾಡಿದ್ರಿ ಅನ್ನುವಂಥದ್ದು ಪಬ್ಲಿಕ್ ಒಳಗೆ ಡಿಬೇಟ್ ಆಗ್ತದೆ. ಇನ್ನು BJP ಲೀಡರ್ಸ್ ಹೇಳ್ತಾ ಇದ್ದಾರೆ ಇದೇ ಭಾವನೆ. ಅಂದರೆ ಯಾರು ಕಾರ್ಯಕರ್ತರು, ಒಂದಷ್ಟು ಮುಖಂಡರು, ನಾನು ವಿಧಾನಸಭೆಯಲ್ಲಿ ಬೆಳಗಾವಿಯಲ್ಲಿ ಅಥವಾ ಈ ವಿಧಾನಸಭೆಯಲ್ಲಿ ನೋಡಿದಾಗ ಸುಮಾರು ಜನ ಶಾಸಕರು ಕೂಡ ತಮ್ಮ ಹತ್ರ ಬಂದು ಭೇಟಿಯಾಗೋದು ಬಿಜೆಪಿ ಬೆಟ್ಟಾಗಾರ. ಇದೇ ಭಾವನೆ. ಮತ್ತೆ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಗೆ ಬಂದರೆ ಒಳ್ಳೆಯದು, ಬಿಜೆಪಿಗೆ ಬರಲಿ ಅಂತ ಆಶಯ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇದು ತಮ್ಮ ಕಿವಿಗೂ ಬಿದ್ದಿದೆ ಅಥವಾ ತಮ್ಮ ಗಮನಕ್ಕೂ ಕೂಡ ಬಂದಿದೆ? ಇಲ್ಲ, ನನ್ನ ಗಮನಕ್ಕೂ ಬಂದಿದೆ. ವೈಯಕ್ತಿಕವಾಗಿ ಹಲವಾರು ನೀವು ಮತ್ತೆ BJP ಬರಬೇಕು ಅನ್ನುವಂಥ ಎಕ್ಸ್ಪ್ರೆಸ್ಸು ಮಾಡ್ತಾ ಇದ್ದಾರೆ. ಅದು ನನ್ನ ಕೈಯಲ್ಲಿ ಇಲ್ಲಪ್ಪ ಅಂತ ಹೇಳಿದೆ. ಹೋಗ್ತೀರಾ ಬಿಜೆಪಿಗೆ ಮತ್ತೆ? ನೋಡಿ, ನಾವು ಒಂದು ಹೇಳ್ತೀನಿ, ಇವತ್ತು ಅಲ್ಲಿಂದ ಬಿಟ್ಟು ಬಂದೆ ನಾನು. ಒಂದು ಸ್ವಾಭಿಮಾನಕ್ಕೆ ಧಕ್ಕೆ ಆಗಿದೆ ಅಂಥೇಳಿ. ಮತ್ತು ಅಲ್ಲಿ ಏನು ನಡೀತಾ ಇದೆ ನನಗೆ ಗೊತ್ತಿಲ್ಲ, ಲೀಡರ್ಸ್ ಒಳಗೆ ಏನು ನಡೀತಾ ಇದೆ ಗೊತ್ತಿಲ್ಲ. ಈ ವೈಯಕ್ತಿಕವಾದಂಥ ಕಾರ್ಯಕರ್ತರಾಗಲಿ ಅಥವಾ ಲೀಡರ್ಸ್ ಆಗಲಿ, ಡಿಸ್ಟಿಕ್ನಲ್ಲಿರುವಂಥವರು MLAಗಳಾಗಲಿ, ವಿಧಾನ ಪರಿಷತ್ ಸದಸ್ಯರು ನನ್ನ ಮುಂದೆ ಮಾತಾಡ್ತಾರೆ. ಆದರೆ ಆ ಪಕ್ಷದೊಳಗೆ ಏನು ನಡೆದಿದೆ, ದಿಲ್ಲಿಯೊಳಗೆ ಏನು ನಡೆದಿದೆ ನನಗೆ ಗೊತ್ತಿಲ್ಲ. ಈ ವಿಜಯೇಂದ್ರ ಅವರು ರಾಜ್ಯಾಧ್ಯಕ್ಷರಾಗಿ ಕೊಟ್ಟ ಮೊದಲ ಪ್ರತಿಕ್ರಿಯೆಯಲ್ಲಿ ವಿಜಯ್ ಅವರೇ ಪ್ರಶ್ನೆ ಕೇಳ್ತಾರೆ, ಅನೇಕ ಹಿರಿಯರನ್ನ ಕಳ್ಕೊಂಡ್ಬಿಟ್ಟಿದೆ ಪಕ್ಷ, ವಾಪಸ್ ಕರೆತರ್ತೀರಾ ನಿಮ್ಮನ್ನು ಒಳಗೊಂಡಂತೆ ಅನ್ನೋದಕ್ಕೆ ನೇರವಾಗಿ ಹೇಳ್ತಾರೆ, ಹೌದು ಪ್ರಯತ್ನ ಮಾಡ್ತೀವಿ. ಅಂದ್ರೆ ಬಿಜೆಪಿಯ ನೂತನ ರಾಜ್ಯಾಧ್ಯಕ್ಷರು ಇನ್ ಕೇಸ್ ನಿಮಗೆ ಆಫರ್ ಕೊಟ್ಟರೆ ಬನ್ನಿ ವಾಪಸ್ ಬಿಜೆಪಿಗೆ ಅಂತ ಹೇಳಿ ಶೆಟ್ಟರ್ ಅವ್ರ ನಿಲುವು. ನಾವು ಒಂದೇ ನಾನು ಹೇಳ್ತೀನಿ, ರೇಪ್ ಕ್ವಶನ್ಗೆ ನಾವು ಉತ್ತರ ಕೊಡೋದಿಲ್ಲ. ಅವರು ಹಾಗೆ ಆಫರ್ ಕೊಟ್ಟರೆ, ಮತ್ತೊಂದು ಮಾಡಿದರೆ, ಪಾರ್ಟಿಯವ್ರು ಕರೆದರೆ ಅನ್ನುವಂಥದ್ದಲ್ಲ. ಆ ಪ್ರೊಸೆಸ್ ಯಾವುದೂ ಆಗಿಲ್ಲ. ಆಗಲಾರ್ದೇ ನನ್ನ ಮನಸ್ಸಲ್ಲಿ ಏನಿದೆ ಮತ್ತೊಂದು ನಾನು ಅದ್ರ ಬಗ್ಗೆ ವಿಚಾರ ಮಾಡಿಲ್ಲ. ಬಿಜೆಪಿಯಲ್ಲಿ ಜಗದೀಶ್ ಶೆಟ್ಟರ್ ಅಂದರೆ ಮೋದಿ, ಅಮಿತ್ ಶಾ ಅವರು, ಯಡಿಯೂರಪ್ಪ ಅವರು, ಇವ್ರ ಬಗ್ಗೆ ಎಲ್ಲ ತುಂಬ ಗೌರವ ಇದೆ. ಅಂದರೆ ಓಕೆ, ಅವ್ರಿಗೇನು ತುಂಬ ಡಿಸ್ಟೆನ್ಸ್ ಅಂತ ಅನ್ಬೋದು ಜಗದೀಶ್ ಶೆಟ್ಟರ್? ನೋಡಿ, ನಾನು ಇಲ್ಲಿವರೆಗೆ ನೀವು ಅಬ್ಸರ್ವ್ ಮಾಡಿರಿ, ಮೋದಿಯವ್ರ ಬಗ್ಗೆ ಅಥವಾ ಅಮಿತ್ ಶಾ ಬಗ್ಗೆ ನಾನು ಎಲ್ಲಿಯೂ ಚಕಾರ ಮಾತಾಡಿಲ್ಲ.